Good morning, all of you. This is Jyoti KB, Assistant Professor, Government First Grade College, Kubi. Now, this is the first session of our topic, job application. Now, as you all know, letters are an important means of communication. They are written both for official purposes and personal purposes. Now, under official purposes, examples such as a student writing to the principal, the employer writing to his employees, or a job seeker or an aspirant for a job writing to a company seeking a job. So, all these situations are official situations, and you are supposed to write in official format and style. Now, there are different kinds of official situations and business situations where you have to follow a particular style and format. These are called official letters, and in your prescribed syllabus we have prescribed students to learn job applications because after your graduation you are supposed to seek jobs, you have to get jobs to live better. So learning job application will help you to gain a job easily. So because job applications are the presentations of the candidate himself. So we are teaching you job applications in your syllabus. And what is job application letter? So the screen is showing what is job application letter. It is a letter of application, also known as cover letter. So job application is also called as cover letter, and it is a document sent with your resume to provide additional information about your skills and experience to an employer. ಸೊ ಜಾಬ್ ಅಪ್ಲಿಕೇಶನ್ ಅಂದರೆ ಕೆಲಸಕ್ಕಾಗಿ ಹಾಕುವ ಅರ್ಜಿಯಲ್ಲಿ ಎರಡು ಭಾಗ ಇರುತ್ತೆ. ಒಂದು ಕವರ್ ಲೆಟರ್, ಇನ್ನೊಂದು ರೆಸ್ಯೂಮೆ. ಸೊ ಕವರ್ ಲೆಟರ್ ಈಸ್ ದಿ ಪರ್ಸ್ನಲ್ ನೋಟ್. ಸೊ ನನಗೆ ಈ ಜಾಬ್ ಬೇಕಿದೆ ಅಂತ ನೀವು ಖುದ್ದಾಗಿ ವೈಯಕ್ತಿಕವಾಗಿ ಬರ್ಕೊಳ್ಳುವಂಥ ಅರ್ಜಿ. ಆ್ಯಂಡ್ ಬಿಕಾಸ್ ದಿ ಜಾಬ್ ಅಪ್ಲಿಕೇಶನ್ಸ್ ಹ್ಯಾವ್ ಲಿಮಿಟೆಡ್ ಸ್ಪೇಸ್, ತುಂಬ ಜಾಸ್ತಿ ಬರೆಯೋಕ್ಕಾಗಲ್ಲ ಅರ್ಜಿಯಲ್ಲಿ. ಸೊ ಹಾಗಾಗಿ ಆಲ್ ಅಡಿಷ್ನಲ್ ಇನ್ಫಾರ್ಮೇಷನ್, ಸೊ ನೀವು ಹೆಚ್ಚು ಮಾಹಿತಿಯನ್ನು ಒಂದೇ ಅರ್ಜಿಯಲ್ಲಿ ಕೊಡೋಕ್ಕಾಗದೇ ಇರೋದ್ರಿಂದ ನಿಮಗೆ ಕೌಶಲ್ಯಗಳು ಯಾವುದಿದೆ, ನಿಮಗೆ ಕೆಲಸದ ಅನುಭವ ಏನಿದೆ, ಅಥವಾ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಿದೆ, ಅದನ್ನೆಲ್ಲ ನೀವು ಒಂದು ರೆಸ್ಯೂಮೆನಲ್ಲಿ ಕೊಟ್ಟರೆ ದ್ಯಾಟ್ ವಿಲ್ ರೆಡ್ಯೂಸ್ ದಿ ವರ್ಕ್ ಆಫ್ ದ ಎಂಪ್ಲಾಯರ್ಗೆ ಬೇಸರ ಬರಲ್ಲ. ಸೊ ಅರ್ಜಿ ಒಂದು ಚಿಕ್ಕ ನೋಟ್, ಪರ್ಸ್ನಲ್ ನೋಟ್ ಆಗಿರುತ್ತೆ. ಅದಾದ ನಂತರ ಜಾಬ್ ಅಪ್ಲಿಕೇಶನ್ ಜೊತೆಯಲ್ಲಿ ರೆಸ್ಯೂಮೆ ನಿಮ್ಮ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುತ್ತೆ. ಸೊ ಎರಡನ್ನೂ ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಸೊ 10 marks ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ಜಾಬ್ ಅಪ್ಲಿಕೇಶನ್ಸ್, 5 marks is prescribed for writing the cover letter, 5 marks is for writing the resume. ಸೊ ನೀವು ಜಾಬ್ ಅಪ್ಲಿಕೇಶನನ್ನು ಬರೀರಿ ಅಂತ ಎಕ್ಸಾಮಲ್ಲಿ ಕೇಳಿದಾಗ ನೀವು ಎರಡನ್ನೂ ಬರೀಬೇಕಾಗತ್ತೆ, ಕವರ್ ಲೆಟರು ಮತ್ತು ರೆಸ್ಯೂಮೆಯನ್ನು. ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಓನ್ಲಿ ಜಾಬ್ ಅಪ್ಲಿಕೇಶನ್. ಈ ಸೆಷನಲ್ಲಿ ನಾನು ನಿಮಗೆ ಬರೀ ಕೆಲಸದ ಅರ್ಜಿ, ಜಾಬ್ ಅಪ್ಲಿಕೇಶನನ್ನು ಬರೆಯುವುದು ಮಾತ್ರವೇ ಹೇಳ್ಕೊಡ್ತಾ ಇರ್ತೀನಿ. ರೆಸ್ಯೂಮೆಯನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಡ್ತೀನಿ. ಐ ಟೋಲ್ಡ್ ಯು ಕವರ್ ಲೆಟರು ಮತ್ತು ರೆಸ್ಯೂಮೆ ಎರಡೂ ಬರೀಬೇಕು. ಈ ಸೆಷನಲ್ಲಿ ಬರೀ ಕವರ್ ಲೆಟರನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಕವರ್ ಲೆಟರ್ is a kind of a personal presentation. ಸೊ ನಿಮ್ಮನ್ನು ನೀವು ವೈಯಕ್ತಿಕವಾಗಿ ಪ್ರಸ್ತುತಪಡಿಸ್ಕೊಳ್ಳೋದು ಕವರ್ ಲೆಟರಲ್ಲಿರುತ್ತೆ. ನಿಮ್ಮ ಬಗ್ಗೆ ಮಾಹಿತಿಯನ್ನು ರೆಸ್ಯೂಮೆನಲ್ಲಿ ಕೊಡ್ತಾ ಇರ್ತೀವಿ. ಸೊ ಪರ್ಸ್ನಲ್ ನೋಟ್ ವಿಲ್ ಪ್ರೆಸೆಂಟ್ ಯು ಆಸ್ ಅ ಪರ್ಸನ್ with good communication skills and professional skills. So it should establish you as a person with
ಪಾಸಿಟಿವ್ ಆ್ಯಂಡ್ ಫೇವರಬಲ್ ಆ್ಯಟಿಟ್ಯೂಡ್. ಸೊ ಪರ್ಸ್ನಲ್ ಆಗಿ ನೀವು ನಿಮ್ಮನ್ನು ಪ್ರಸ್ತುತಪಡಿಸ್ಕೊಳ್ಳೋಕ್ಕೆ ಕವರ್ ಲೆಟರ್ ಒಂದು ಒಳ್ಳೆಯ ಮಾಧ್ಯಮವಾಗತ್ತೆ. ಸೊ ಕವರ್ ಲೆಟರನ್ನು ನೀವು ಕಲ್ತ್ಕೊಳ್ಳೋದು ತುಂಬ ಉಪಯುಕ್ತವಾಗಿದೆ. ಸೊ ಕವರ್ ಲೆಟರಲ್ಲಿ ನಿಮಗೆ ಏನೇನಿರಬೇಕು, ವಾಟ್ ಶುಡ್ ಬಿ ದೇರ್ ಇನ್ ದ ಕವರ್ ಲೆಟರ್. ಸೊ ದರ್ ಆರ್ 6 ಇಂಪಾರ್ಟೆಂಟ್ ಸೆಕ್ಷನ್ಸ್ ವಿಚ್ ಆರ್ given in the cover letter. So where you have to present yourself. ನಿಮ್ಮನ್ನು ನೀವು ಪ್ರಸ್ತುತಪಡಿಸ್ಕೊಳ್ಳೋಕ್ಕೆ 6 ಭಾಗಗಳನ್ನು ಕೊಡಬೇಕು. ಯಾವ್ಯಾವ್ದು ಅಂದರೆ ದ ಹೆಡ್ಡಿಂಗ್ ವಿಚ್ ಇನ್ಕ್ಲೂಡ್ಸ್ ಯುವರ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ದ ಗ್ರೀಟಿಂಗ್, ಎರಡನೆಯ ಭಾಗದಲ್ಲಿ ಗ್ರೀಟಿಂಗ್ ಅಡ್ರೆಸ್ ಟು ಎ ಸ್ಪೆಸಿಫಿಕ್ ಪರ್ಸನ್. ಗ್ರೀಟಿಂಗ್ ಅಂದರೆ ಅವರನ್ನು ನೀವು ಒಳ್ಳೆಯ ಮಾತಿನಲ್ಲಿ ಗ್ರೀಟ್ ಮಾಡಬೇಕು. ನಂತರ ಇಂಟ್ರೊಡಕ್ಷನ್ ಮಾಡ್ಕೋಬೇಕು, ನೀವು ಯಾರು, ವೈ ಯು ಆರ್ ಅಪ್ಲೈಯಿಂಗ್, ವೈ ಯು ಆರ್ ರೈಟಿಂಗ್ ದ ಲೆಟರ್ ಅಂತ ಹೇಳ್ಕೋಬೇಕು. Then there is the body which discusses your relevant qualifications. So then you talk about why you are a fit candidate. So ನೀವು why the company should select you. Now why you are the most suitable person for the job ಅಂತ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದು ಬಾಡಿ ಆಫ್ ದ ಲೆಟರಲ್ಲಾಗಿರುತ್ತೆ. ದೆನ್ ಯು ಗಿವ್ ದಿ ಕಾಂಪ್ಲಿಮೆಂಟ್ರಿ ಕ್ಲೋಸ್. ಕಡೆಯಲ್ಲಿ ನೀವು ಅದನ್ನು ಅವರಿಗೆ ವಂದನೆಗಳೊಂದಿಗೆ ನೀವು ಅದನ್ನು ಮುಗಿಸ್ತಾ ಇರ್ತೀರ. ವಿಚ್ ಥ್ಯಾಂಕ್ಸ್ ಟು ದ ರೀಡರ್, ಪ್ರೊವೈಡ್ಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಫಾಲೋ ಅಪ್ ಡೀಟೇಲ್ಸ್. ಲಾಸ್ಟಲ್ಲಿ ನೀವೊಂದು ಸಿಗ್ನೇಚರ್ ಮಾಡ್ತೀರ. ಸೊ ಈ ಆಲ್ ದೀಸ್ ಫಾರ್ಮ್ಯಾಲಿಟೀಸ್ ಆರ್ ಗಿವನ್ ಇನ್ ದ ಕವರ್ ಲೆಟರ್. ಸೊ ನೀವು ಬರೆಯುವಂಥ ಕವರ್ ಲೆಟರಲ್ಲಿ ಈ ಎಲ್ಲ ಫಾರ್ಮ್ಯಾಲಿಟೀಸು ಇರಬೇಕಾಗತ್ತೆ. ಟಿಪ್ಸ್ ಫಾರ್ ರೈಟಿಂಗ್ ಅ ಕವರ್ ಲೆಟರ್. ಸೊ ಯಾವ್ಯಾವುದು ಟಿಪ್ಸನ್ನು ನೀವು ಹಾಕ್ಕೊಳ್ಬೇಕು ಕವರ್ ಲೆಟರಲ್ಲಿ ಬರೀಬೇಕಾದ್ರೆ ಅಂತ. ಗೆಟ್ ಆಫ್ ಟು ಅ ಡೈರೆಕ್ಟ್ ಸ್ಟಾರ್ಟ್. ಸೊ ಮೊದಲನೆಯ ಪ್ಯಾರಾಗ್ರಾಫಲ್ಲೇ ನೀವು ಯಾರು, ಯಾವ ಊರು, ಯಾವ ಫೋನ್ ನಂಬರು, ಅದೆಲ್ಲ ಯಾವ ಡೀಟೇಲ್ಸು ಬೇಕಾಗಿಲ್ಲ. Straight away start why you are writing the letter. So I am applying for the position of assistant manager in your company ಅಂತ ಸ್ಟ್ರೇಟ್ ಅವೇ ನೀವು ಕೆಲಸದ ಅರ್ಜಿಯಲ್ಲಿ ಶುರು ಮಾಡಬೇಕು ಹೊರತು ಇನ್ನೇನೇನೇನನ್ನು ಸೇರಿಸಬಾರ್ದು. ಮೆನ್ಷನ್ ದ ಜಾಬ್ ಟೈಟಲ್ ಆ್ಯಂಡ್ ಕಂಪನಿ ನೇಮ್ ಆ್ಯಂಡ್ ಆಲ್ಸೋ ವೇರ್ ಯು ಕೇಮ್ ಅಕ್ರಾಸ್ ದ ಜಾಬ್ ಲಿಸ್ಟಿಂಗ್. ಸೊ ಇನ್ ದ ಫಸ್ಟ್ ಸೆಂಟೆನ್ಸ್ itself you have to mention why you are applying, for which position you are applying, in which company you are applying, and how you came across that there is a vacancy in that position. ಆ ಕೆಲಸಕ್ಕೆ ಕೆಲಸ ಖಾಲಿ ಇದೆ ಅನ್ನುವ ಮಾಹಿತಿ ನಿಮಗೆ ಎಲ್ಲಿ ಸಿಕ್ತು, ಇದಿಷ್ಟನ್ನು ನೀವು ಮೊದಲನೇ ವಾಕ್ಯದಲ್ಲೇ ಹೇಳ್ಬಿಡ್ಬೇಕಾಗತ್ತೆ. Then you have to explain why you are a strong candidate. This section should be short and to the point. ಸೊ ಆಮೇಲೆ why they should choose you, ಯಾಕೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋಬೇಕು, why you are a strong candidate, ನಿಮ್ಮನ್ನು ನೀವು ಯಾಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತೀರಾ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ ಎರಡನೆಯ ವಾಕ್ಯದಲ್ಲಿ. Then offer something different than what is in your resume. So resume is a matter of fact document, it is a factual document. So ಅದು ರೆಸ್ಯೂಮೆದಲ್ಲಿ ನೀವು ಮೂರು ಎಲ್ಲ ಕರಾರುವಕ್ಕಾದ ನಿಖರವಾದ ಮಾಹಿತಿಯನ್ನಷ್ಟೇ ಕೊಡ್ತಾ ಇರ್ತೀರ. ಅಲ್ಲಿ ನೀವು ಖಾಸಗಿಯಾಗಿ ಮಾತನಾಡುವ ಅವಕಾಶ ಇರಲ್ಲ. ಸೊ ಹಾಗಾಗಿ ಕವರ್ ಲೆಟರಲ್ಲೇ ರೆಸ್ಯೂಮೆನಲ್ಲಿ ಏನು ಹೇಳಿಲ್ವೋ ಅದನ್ನು ನೀವು ಕವರ್ ಲೆಟರಲ್ಲೇ ಹೇಳಿ, ನಾನು ಒಬ್ಬ ಪ್ರಮುಖವಾದ ವ್ಯಕ್ತಿ ಕೆಲಸ ಅಪ್ಲೈ ಮಾಡಲಿಕ್ಕೆ ಅನ್ನೋದನ್ನು ವಿವರಣೆ ಕೊಡಬೇಕಾಗತ್ತೆ. And then in 1 or 2 sentences you have to talk about your eligibility, then you talk about your work experience and the skills you have. 1-2 ವಾಕ್ಯದಲ್ಲಿ ನಿಮ್ಮ ಅರ್ಹತೆ, ನಿಮ್ಮ ಕೆಲಸದ ಹಿನ್ನೆಲೆ, ಅನುಭವ ಮತ್ತು ನೀವು ಕೆಲಸದಲ್ಲಿ ಪಡ್ಕೊಂಡಿರೋ ಕೌಶಲ್ಯ ಇವುಗಳನ್ನು ವಿವರಿಸಬೇಕಾಗತ್ತೆ. ಇಟ್ ಈಸ್ ರೇರ್ ಟು ಸೆಂಡ್ ಎನ್ ಅಪ್ಲಿಕೇಶನ್ ಲೆಟರ್ ವಿತೌಟ್ ಆಲ್ಸೋ ಸೆಂಡಿಂಗ್ ಎ ರೆಸ್ಯೂಮೆ. ಸೊ ಅದಾದ ನಂತರ ನೀವು ರೆಸ್ಯೂಮೆಯನ್ನು ಕೊಡಬೇಕಾಗತ್ತೆ. ಸೊ ದೆನ್ ಯು ಹ್ಯಾವ್ ಟು ಮೇಕ್ ಎ ಗುಡ್ ಕೇಸ್. ಸೊ ಪ್ರೆಸೆಂಟ್ ಯುವರ್ ಸೆಲ್ಫ್ ವೆಲ್ ಬಿಕಾಸ್ ದ್ಯಾಟ್ ವಿಲ್ ಬಿ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಎನ್ ಇಂಟರ್ವ್ಯೂ ವಿತ್ ಯು. ಸೊ ನೀವು ಚೆನ್ನಾಗಿ ರೆಸ್ಯೂಮೆ ಮತ್ತು ಕವರ್ ಲೆಟರನ್ನು ಬರೆದಾಕ್ಷಣ ಮಾತ್ರವೇ ನಿಮ್ಮನ್ನು ಮುಂದಿನ ಇಂಟರ್ವ್ಯೂಗೆ ಕರೆಸ್ತಾರೆ. ನೀವು ಗಂಟೆಗಟ್ಟಲೆ ಬೋರ್ ಹೊಡಿಸುವ ರೀತಿಯಲ್ಲಿ ಪೇಜುಗಟ್ಟಲೆ ನೀವು ಬರೀತಾ ಕೂತ್ಕೊಂಡ್ರೆ ಯಾರು ಕೆಲಸಕ್ಕೆ ನಿಮ್ಮನ್ನು ತಗೊಳ್ತಾ ಇರ್ತಾರೋ ಅವರಿಗೆ ಅದನ್ನೆಲ್ಲ ಓದುವಷ್ಟು ಪುರ್ಸೊತ್ತು ಇರಲ್ಲ. ಸುಮಾರು ಜನ ಲಕ್ಷಾಂತರ ಜಾಬ್ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ನಿಮ್ಮದು ಚಿಕ್ಕದಾಗಿ ಚೊಕ್ಕವಾಗಿ ಸಂಕ್ಷಿಪ್ತವಾಗಿ ಏನು ಮಾಹಿತಿ ಕೊಡಬೇಕೋ ಅದನ್ನು ಕೊಡಬೇಕಿರುತ್ತೆ.
ಸೊ ಹಾಗಾಗಿ ತುಂಬ ಜಾಸ್ತಿ ಬರೆಯೋದು, ಏನೇನೇನೋ ಬರೆಯೋದು, ಅದೆಲ್ಲದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಕ್ಲೋಸ್ ವಿತ್ ಆಲ್ ದ ಇಂಪಾರ್ಟೆಂಟ್ ಡೀಟೇಲ್ಸ್. ಹಾಗಂತ ಕೊಡಬೇಕಾಗಿರುವ ಮಾಹಿತಿಯನ್ನು ಮೊಟಕುಗೊಳಿಸುವ ಹಾಗಿಲ್ಲ. ಯು ಹ್ಯಾವ್ ಟು ಗಿವ್ overall complete all the required information in the cover letter. Now I am showing you a sample cover letter used with a job application. ನೋಡಿ ಇಲ್ಲಿ there is John Donaldson who is writing for a job. ಒಂದು ಜಾಬಿಗೆ ಬರೀತಾ ಇದ್ದಾರೆ, ಪ್ರೋಗ್ರಾಮರ್ ಪೊಸಿಷನ್ ಜಾಬಿಗೆ ಬರೀತಾ ಇದ್ದಾರೆ. ನೋಡಿ ಅವರ ಹೆಸರು ಮತ್ತು ಅಡ್ರೆಸ್ ಎಲ್ಲಿ ಬರ್ತಾ ಇದೆ, ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಕ್ಲೋಸ್ ಟು ದ ಮಾರ್ಜಿನ್. ಆಲ್ ದ ಲೈನ್ಸ್ ಆರ್ ಬಿಗಿನಿಂಗ್ ಫ್ರಮ್ ದಿ ಲೆಫ್ಟ್ ಮಾರ್ಜಿನ್. ಎಲ್ಲ ಲೈನ್ಗಳು 1 2 3 4 5 6 ಸಾಲು, ಎಲ್ಲ ಸಾಲು ಪತ್ರದ ಎಲ್ಲ ಸಾಲುಗಳು ಕೂಡ ಲೆಫ್ಟ್ ಹ್ಯಾಂಡ್ ಮಾರ್ಜಿನಲ್ಲಿ ಸೇಮ್ ಜಾಗದಿಂದನೇ ಶುರುವಾಗಬೇಕು. ಮತ್ತು ಒಂದ್ರ ಕೆಳಗೆ ಹಾಗೆ ಶಿಸ್ತಾಗೇ ಬರ್ಕೊಂಡು ಹೋಗಬೇಕು. ಸೊ ಫಸ್ಟ್ ಯು ಹ್ಯಾವ್ ಜಾನ್ ಡೊನಾಲ್ಡ್ಸನ್ಸ್ ಅಡ್ರೆಸ್, then you have his phone number, then you have the email address. So your job application should also follow the same order. So ಇದೇ ರೀತಿ ನೀವು ಜಾಬ್ ಅಪ್ಲಿಕೇಶನನ್ನು ಬರೀರಿ ಅಂತ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಾಗ ನಿಮ್ಮ ಅಡ್ರೆಸ್ಸು ಇದೇ ವಿನ್ಯಾಸದಲ್ಲಿ, ಇದೇ ಫಾರ್ಮ್ಯಾಟಲ್ಲಿ, ಇದೇ ಸ್ಟೈಲಲ್ಲೇ ಬರೀಬೇಕಾಗತ್ತೆ. ದೆನ್ ಲೀವ್ 1 ಲೈನ್ ಸ್ಪೇಸ್, 1 ಲೈನ್ ಜಾಗ ಬಿಟ್ಬಿಟ್ಟು ನೆಕ್ಸ್ಟು ಅವತ್ತಿನ ಡೇಟ್ ಹಾಕಿ, ನೀವು ಯಾವತ್ತು ಅರ್ಜಿ ಹಾಕ್ತಾ ಇದ್ದೀರೋ ಅವತ್ತು ಫಸ್ಟ್ ಯು ಹ್ಯಾವ್ ದಿ ಮಂತ್, ದೆನ್ ಯು ಹ್ಯಾವ್ ದ ಡೇಟ್, ದೆನ್ ಯು ಹ್ಯಾವ್ ಒನ್ ಕಾಮಾ ಆ್ಯಂಡ್ ದೆನ್ ಇಯರ್. ಸೊ ಇಯರನ್ನು ಇದೇ ವಿನ್ಯಾಸದಲ್ಲಿ ಬರೀಬೇಕು. ಗಿವ್ 1 ಲೈನ್ ಸ್ಪೇಸ್, 1 ಲೈನ್ ಸ್ಪೇಸ್ ಆದ ನಂತರ ಇನ್ ಯುವರ್ ಕ್ವೆಶ್ಚನ್ ದೇ ವಿಲ್ ಹ್ಯಾವ್ ಗಿವನ್ ಯು ಅನ್ ಅಡ್ರೆಸ್ ವೇರ್ ಯು ಹ್ಯಾವ್ ಟು ಸೆಂಡ್ ಯುವರ್ ಜಾಬ್ ಅಪ್ಲಿಕೇಶನ್. ನಿಮ್ಮ ಪ್ರಶ್ನೆನಲ್ಲೇ ಕೊಟ್ಟಿರ್ತಾರೆ ಎಲ್ಲಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಡ್ರೆಸ್ ಕೊಟ್ಟಿರ್ತಾರೆ. ಸೊ ಅಡ್ರೆಸ್ಸನ್ನು ಕೊಡ್ರಿ. ಇನ್ ಕೇಸ್ ಆಫ್ ದರ್ ಇಸ್ ನೋ ಪರ್ಸನ್ ಮೆನ್ಷನ್, ವ್ಯಕ್ತಿ ಹೆಸರು ಕೊಡಲಿಲ್ಲ, ಬರೀ ಅಡ್ರೆಸ್ ಅಷ್ಟೇ ಕೊಟ್ಟಿದ್ದಾರೆ, ಪೋಸ್ಟ್ ಬಾಕ್ಸ್ ನಂಬರ್ 490 ಜಯನಗರ್ ಬ್ಯಾಂಗ್ಳೂರ್ ಹಿಂಗೇನಾದರೂ ಕೊಟ್ಟಿದ್ರು ಅಂತಂದರೆ ನೀವು ಕ್ಯಾನ್ ಜಸ್ಟ್ ಸೇ ಡೈರೆಕ್ಟರ್, ಮ್ಯಾನೇಜರ್, HR ಈ ಥರ ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಆ ಪೊಸಿಷನನ್ನು ಆಯ್ಕೆ ಮಾಡುವಂತಹ ಎಂಪ್ಲಾಯರ್ ಯಾವ ಹುದ್ದೆಯಲ್ಲಿರಬಹುದು ಅಂತ. ಸೊ ಆ ರೀತಿ ಒಂದನ್ನು ಬರೆದುಕೊಂಡು ಆ ಅಡ್ರೆಸ್ಸನ್ನು ಕ್ವೆಶ್ಚನಲ್ಲೇ ಇರುತ್ತೆ, ಅದನ್ನು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಮಾರ್ಜಿನಿಂದಾನೇ ಎಲ್ಲ ಲೈನ್ಸನ್ನು ಶುರು ಮಾಡಿ, ಅವು ಉದ್ದ ಇರಲಿ ಚಿಕ್ಕ ಇರಲಿ ಎಲ್ಲ ಲೈನ್ಸು ಮಾರ್ಜಿನಿಂದ ಶುರು ಆಗಬೇಕು. ಅದನ್ನು ಮುಗಿಸಿದ ನಂತರ ಲೀವ್ 1 ಲೈನ್ ಸ್ಪೇಸ್. ನಾವು ಯು ಹ್ಯಾವ್ ಸ್ಯಾಲ್ಯುಟೇಷನನ್ನು ನೀವು ಡಿಯರ್ ಅಂತ ಬರೆದು ವ್ಯಕ್ತಿ ಹೆಸರು ಕೊಟ್ಟಿದ್ದರೆ ಬರೀರಿ, ಇಲ್ಲ ಡಿಯರ್ ಸರ್ /ಮ್ಯಾಮ್ ಎರಡನ್ನು ಬರೀಬಹುದು. ನಂತರ ಪುಟ್ 1 ಕಾಮ, ದೆನ್ ಯು ಸ್ಟಾರ್ಟ್ ಯುವರ್ main body of the letter annu, as I told you, you should give the position you are applying, company name and the place where you got the information about the vacancy. ನಿಮಗೆ ಅರ್ಜಿಯನ್ನು ಯಾವ ಸ್ಥಳದಲ್ಲಿ ಅರ್ಜಿ ಹಾಕಿ ನಿಮಗೆ ಆ ಕೆಲಸ ಖಾಲಿ ಇದೆ ಅನ್ನೋ ವಿಷಯ ಗೊತ್ತಾಯಿತು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇದು ಹಾಗೆ ಬರೆದಿದ್ದಾರೆ ನೋಡಿ. ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದ ಪ್ರೋಗ್ರಾಮರ್ ಪೊಸಿಷನ್ ಅಡ್ವರ್ಟೈಸ್ಡ್ ಇನ್ ದ ಟೈಮ್ಸ್ ಯೂನಿಯನ್. ಸೊ ಟೈಮ್ಸ್ ಯೂನಿಯನ್ ನ್ಯೂಸ್ ಪೇಪರಲ್ಲಿ ಯಾವ ಪೊಸಿಷನ್ನಿಗೆ, ಪ್ರೋಗ್ರಾಮರ್ ಪೊಸಿಷನ್ನಿಗೆ ನೀವು ಅರ್ಜಿ ಆಹ್ವಾನ ಮಾಡಿದ್ರಿ, ಅದಕ್ಕಾಗಿ ನಾನು ಬರೀತಾ ಇದ್ದೀನಿ. Then next sentence, as requested, I enclose a completed job application, my certification, my resume and 3 references. So for that what all he has done, ಏನೇನನ್ನು ಕಳಿಸ್ತಾ ಇದ್ದಾನೆ ಆ ಕೆಲಸಕ್ಕೆ ಅದನ್ನು ಬರ್ಕೊಂಡಿದ್ದಾನೆ. ನೆಕ್ಸ್ಟ್, then I told you in your body of the letter you are asserting, you are describing why you are a suitable candidate for that position. ಆ ಕೆಲಸಕ್ಕೆ ನೀವು ಹೇಗೆ ಸೂಕ್ತರಾಗಿದ್ದೀರಿ ಅನ್ನುವುದರ ವಾದವನ್ನು ನೀವು ಹೇಳ್ಕೋಬೇಕು 2 ಅಥವಾ 3 ವಾಕ್ಯಗಳಲ್ಲಿ. ಅದನ್ನು ಇಲ್ಲಿ ಮಾಡಿದ್ದಾರೆ ನೋಡಿ. ದ ರೋಲ್ ಈಸ್ ವೆರಿ ಅಪೀಲಿಂಗ್ ಟು ಮೀ. ಸೊ ನೀವು ಪ್ರೋಗ್ರಾಮರ್ ಹುದ್ದೆಯಲ್ಲಿ ನನಗೆ ತುಂಬ ಆಸಕ್ತಿ ಇದೆ. ಐ ಬಿಲೀವ್ ದಟ್ ಮೈ ಸ್ಟ್ರಾಂಗ್ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಜುಕೇಷನ್ ಮೇಕ್ ಮೀ ಎ ಹೈಲಿ ಕಾಂಪಿಟೇಟಿವ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪೊಸಿಷನ್. ಸೊ ವಾಟ್ ಆಲ್ ಹಿ ಈಸ್ ಅಸರ್ಟಿಂಗ್, ಏನೇನೆಲ್ಲ ಅವನು ಒತ್ತಡ ಮಾಡಿ ಹೇಳ್ತಿದ್ದಾನಂದರೆ, ಐ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಲಿಜಿಬಿಲಿಟಿ. ಸೊ ಬೋತ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆಸ್ ಎಜುಕೇಷನ್ ಮೇಕ್ಸ್ ಮೀ ಅ ಫಿಟ್ ಕ್ಯಾಂಡಿಡೇಟ್ ಫಾರ್ ದಿಸ್ ಜಾಬ್ ಅಂತ ಅವನ ಬಗ್ಗೆ ಅವನೇ ಬರ್ಕೊಳ್ತಾ ಇದ್ದಾನೆ. ಸೊ ನೀವು ಕೂಡ ಹಾಗೆ ಮಾಡಬೇಕು.
My key strengths that would support my success in this position include: I have successfully designed, developed, and supported live use applications. I strive continually for excellence. I provide exceptional contributions to customer service of all customers. ಸೊ ಎಲ್ಲದನ್ನು ಬರ್ಕೊಳ್ತಾ ಇದ್ದಾನೆ, ಯಾಕೆ ಅವನು ಆ ಹುದ್ದೆಗೆ ಸೂಕ್ತವಾಗಿದೆ, ವೈ ಹಿ ಈಸ್ ಸೂಟಬಲ್ ಫಾರ್ ದ್ಯಾಟ್ ಜಾಬ್ ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ದಾನೆ. Then he is telling, I told you have to write briefly about your education qualification, experience and skills in 1 or 2 sentences. ನಂತರ ಇನ್ನೊಂದು ಪ್ಯಾರಾದಲ್ಲಿ ನೀವು ನಿಮ್ಮ ಅರ್ಹತೆ, ನಿಮ್ಮ ಅನುಭವ ಮತ್ತು ನಿಮ್ಮ ಕೌಶಲ್ಯಗಳನ್ನು ವಿವರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದೆ. ಹಾಗೆ ಇಲ್ಲಿ ವಿವರಿಸಿದ್ದಾರೆ ನೋಡಿ. ವಿತ್ ಎ BS degree in computer programming, I have a comprehensive understanding of the full life cycle for software development projects. I also have experience in learning and applying new technologies as appropriate. Please see me my resume for additional information on my experience. ಸೊ ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾನೆ, ಅವನ ಅನುಭವ, ಕೌಶಲ್ಯ ಮತ್ತು ಅರ್ಹತೆಯ ಬಗ್ಗೆ. ಮತ್ತು ಇದು ಹೆಚ್ಚು ಬರೆಯಬಾರ್ದು, 2ರಿಂದ 3 ವಾಕ್ಯದಲ್ಲಿ ಮುಗಿಸ್ಬೇಕು. ದೆನ್ ಹಿ ಈಸ್ ಗಿವಿಂಗ್ ಹಿಸ್ ಡೀಟೇಲ್ಸ್ ಆಫ್ ಹೌ ದಿ ಎಂಪ್ಲಾಯರ್ ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್, ಯಾವ ರೀತಿ ಆ ಕೆಲಸ ಕೊಡುವವರು ಇವನಿಗೆ ಸಹಾಯ ಮಾಡ್ಬೋದು, ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಡೆಯ ಪ್ಯಾರಾಗ್ರಾಫ್ಗಿಂತ ಮುಂಚೆ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾನೆ. I can be reached anytime via email at johnDonaldson@emailexample.com or by cell phone 909 --. Then thank you for last paragraph should be a complimentary close. Thank you for your time and consideration. I look forward to speaking with you about this employment opportunity. So it's a complimentary close. Adamele sincerely, then he is putting his signature and then he is writing his name. So this much is the cover letter which is compulsory in job application. ಸೊ ಜಾಬ್ ಅಪ್ಲಿಕೇಶನಲ್ಲಿ 2 ಭಾಗ ಇದೆ, ಒಂದು ಕವರ್ ಲೆಟರು, ಒಂದು ರೆಸ್ಯೂಮೆ. ಕವರ್ ಲೆಟರಲ್ಲಿ ಇದೆಲ್ಲ ಫಾರ್ಮ್ಯಾಲಿಟೀಸನ್ನು ಫಾಲೋ ಮಾಡಬೇಕು. ಈಗ ಹೇಗೆ ನಿಮಗೆ ಒಂದು ಸ್ಯಾಂಪಲ್ ತೋರಿಸಿದ್ದೀವೋ ಅದೇ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ 5ಕ್ಕೆ 5 ಮಾರ್ಕ್ಸು ಕೂಡ ಕೊಡ್ತಾರೆ. ಇದರಲ್ಲಿ ಫಾರ್ಮ್ಯಾಟು ಕರೆಕ್ಟಾಗಿದ್ದರೆ, ನೀವು ಬರೆಯುವ ಶೈಲಿ ಮತ್ತು ವಾಕ್ಯಗಳು ಕರಾರುವಕ್ಕಾಗಿ ಹೀಗೆ ಇದ್ದರೆ 5ಕ್ಕೆ 5 ಮಾರ್ಕ್ಸನ್ನು ಕೊಡ್ತಾರೆ. ಇದರಲ್ಲಿ ಯಾವುದೇ ಕಡಿತ ಮಾಡಲ್ಲ. ಸೊ ಬೆಟರ್ ಯು ಬೈ heart and practice this format, and whatever question they may ask, whether they may ask for the position of a HR or an assistant manager or a programmer or a teacher, whatever might be the position, the sentences will be the same, but position jagadalli matra you are putting the position which is given in the question. So name of the position and name of the company, only these 2 things will change, the rest of it remains the same. So better you by heart and keep it in mind, the same format, same sentences to get out marks.